ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನೀವು ಯಾವ ದೈವವನ್ನು ಆರಾಧಿಸಬೇಕು ತಿಳಿಯೋಣ ಬನ್ನಿ. 1, 10, 19, 28 ಈ ದಿನಾಂಕದಲ್ಲಿ ಹುಟ್ಟಿದವರು ಭಗವಾನ್ ವಿಷ್ಣುವನ್ನು ಆರಾಧಿಸಬೇಕು. ಈ ದಿನಾಂಕದಲ್ಲಿ ಸೂರ್ಯನು ಅಧಿಪತಿಯಾಗಿರುತ್ತಾನೆ. 2, 11, 20, 29 ಈ ದಿನಾಂಕದಲ್ಲಿ ಹುಟ್ಟಿದವರು ಭಗವಾನ್ ಶಿವನನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ಚಂದ್ರನು ಅಧಿಪತಿಯಾಗಿರುತ್ತಾನೆ. 3, 12, 21, 30 ಈ ದಿನಾಂಕಗಳಲ್ಲಿ ಹುಟ್ಟಿದವರು ಭಗವಾನ್ ವಿಷ್ಣುವನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ಗುರುವು ಅಧಿಪತಿಯಾಗಿರುತ್ತಾನೆ. 4, 13, 22, 31 ಈ ದಿನಾಂಕಗಳಲ್ಲಿ ಹುಟ್ಟಿದವರು ಭಗವಾನ್ ಗಣೇಶನನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ರಾಹುವು ಅಧಿಪತಿಯಾಗಿರುತ್ತಾರೆ. 5, 14, 23 ಈ ದಿನಾಂಕಗಳಲ್ಲಿ ಹುಟ್ಟಿದವರು ಭಗವಾನ್ ಶ್ರೀರಾಮನನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ಬುಧನು ಅಧಿಪತಿಯಾಗಿರುತ್ತಾನೆ. 6, 15, 24 ಈ ದಿನಾಂಕದಲ್ಲಿ ಹುಟ್ಟಿದವರು ಮಾ ಲಕ್ಷ್ಮಿಯನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ಶುಕ್ರನು ಅಧಿಪತಿಯಾಗಿರುತ್ತಾನೆ. 7, 16, 25 ಈ ದಿನಾಂಕಗಳಲ್ಲಿ ಹುಟ್ಟಿದವರು ಭಗವಾನ್ ಗಣೇಶನನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ಕೇತುವು ಅಧಿಪತಿಯಾಗಿರುತ್ತಾನೆ. 8, 17, 26 ಈ ದಿನಾಂಕಗಳಲ್ಲಿ ಹುಟ್ಟಿದವರು ಭಗವಾನ್ ಶನೇಶ್ವರನನ್ನು ಆರಾಧಿಸಬೇಕು. ಈ ದಿನಾಂಕಗಳಲ್ಲಿ ಶನಿ ಗ್ರಹವು ಅಧಿಪತಿಯಾಗಿರುತ್ತದೆ. 9, 18, 27 ಈ ದಿನಾಂಕದಲ್ಲಿ ಹುಟ್ಟಿದವರು ಭಗವಾನ್ ಹನುಮಂತನನ್ನು ಆರಾಧಿಸಬೇಕು. ಈ ದಿನಾಂಕದಲ್ಲಿ ಮಂಗಳ ಗ್ರಹವು ಅಧಿಪತಿಯಾಗಿರುತ್ತದೆ.